ಹಲೋ ವೀಕ್ಷಕರೇ, ನೀವೀಗ ನೋಡ್ತಾ ಇರುವಂಥ ವಿಡಿಯೋ ವಿಯೆಟ್ನಾಮಲ್ಲಿ ಬರೋದು ಇಂಪಾರ್ಟೆಂಟ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುವಂಥ ಕ್ರೂಸು. ವೀಕ್ಷಕರೇ, ಕ್ರೂಸ್ ತಲುಪಕ್ಕೆ ನೀವು ಸಮುದ್ರ ದಡದಿಂದ 40 ನಿಮಿಷಗಳ ಪ್ರಯಾಣ ಮಾಡಬೇಕಾಗತ್ತೆ ಮೋಟ್ರ್ ಬೋಟ್ನಲ್ಲಿ. ಆ್ಯಂಡ್ ಆನ್ ದಿ ವೇ ನೀವು ಸಮುದ್ರದಲ್ಲಿ ನೂರಾರು ಬೆಟ್ಟಗಳು ಕಾಣುತ್ತೆ. ಅವೆಲ್ಲನೂ ನೂರಾರು ವರ್ಷಗಳ ಹಿಂದಿನ ವಾಲ್ಕನಿಕ್ ಎರಪ್ಷನ್ಸ್ ಆಗಿರುತ್ತೆ. ಕ್ರೂಸ್ ತಲುಪ್ತಿದ್ದಂಗೆ ಅಲ್ಲಿ ಸ್ಟಾಫ್ ಬಾಗಿಲಲ್ಲಿ ನಿಂತು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ. ಕ್ರೂಸ್ನಲ್ಲಿ ಡೀಲಕ್ಸ್ ರೂಮ್ ಅಕಾಮಿಡೇಷನ್ ಇರುತ್ತೆ. ಅದಕ್ಕೊಂದು ಅಟ್ಯಾಚ್ಡ್ ಬಾಲ್ಕನಿ ಇರುತ್ತೆ. ಬಹಳ ಆರಾಮಾಗಿರುತ್ತೆ. ಅಲ್ಲಿ ಬಾಲ್ಕನಿನಲ್ಲಿ ಕೂತು ನೀವು ಸಮುದ್ರ ಮತ್ತು ಸುತ್ತಲಿನ ರಮಣೀಯ ದೃಶ್ಯನೂ ಕೂಡ ಕಣ್ತುಂಬ್ಕೋಬೋದು. ಕ್ರೂಸ್ನಲ್ಲಿ ಒಳ್ಳೆಯ ರೆಸ್ಟೋರೆಂಟ್ ಇದ್ದು ಒಳ್ಳೆಯ ಆಹಾರ ಸಿಗುತ್ತೆ. ಆದರೆ ವೆಜ್ ರೆಸ್ಟೋರೆಂಟ್ಗೆ ಕೆಲವೇ ಚಾಯ್ಸಸ್ ಇರೋದರಿಂದ ಏನಾದರೂ ತೊಗೊಂಡು ಹೋಗೋದು ಉಚಿತ. ಡೆಕ್ಕನಲ್ಲಿ ನೀವು ಡ್ಯಾನ್ಸ್ ಮಾಡಿ, ಹಾಡು ಹಾಡಿ ಎಲ್ಲ ಮಾಡಿ ಎಂಜಾಯ್ ಮಾಡ್ಬೋದು. ಬೆಳಗಿನ ಜಾವ ಕ್ರೂಸ್ನ ಟಾಪ್ ಮೋಸ್ಟ್ ಪಾಯಿಂಟ್ಗೆ ಹೋಗ್ಬಿಟ್ಟು ನೀವು ಸನ್ರೈಸ್ನ ಎಂಜಾಯ್ ಮಾಡಿ ಅಲ್ಲಿ ಸನ್ಬಾತ್ ಕೂಡ ಮಾಡೋ ಅವಕಾಶ ಇದೆ. ಒಟ್ಟಿನಲ್ಲಿ ಹೇಳೋದಾದರೆ ಕ್ರೂಸ್ನ ಸ್ಟೇ ಒಂದು ಅನುಭವ ಬಹಳ ಮುದ ತರುತ್ತೆ ಮನಸ್ಸಿಗೆ.